ಇವತ್ತು ಜೂನ್ 21ನೇ ತಾರೀಕು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ BK ಹರಿಪ್ರಸಾದ್ ರವರು ಇಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭ. ಈ ಒಂದು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲ ಹಿರಿಯ ನಾಯಕರುಗಳಿಗೂ ಕೂಡ ನಾವು ಹೃತ್ಪೂರ್ವ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದಾರೆ. ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿರ್ತಕ್ಕಂತಹ ಅನೇಕ ಅಧ್ಯಕ್ಷರು ಈ ಹಿಂದಿನ DK ಶಿವಕುಮಾರ್ ಸರ್ ಅಧ್ಯಕ್ಷರಾಗಿ ಕೆಲಸ ಮಾಡಿ ನಮ್ಮ ಸರ್ಕಾರವನ್ನು ಆಡಳಿತಕ್ಕೆ ತರ್ತಕ್ಕಂಥದ್ರಲ್ಲಿ ಎಲ್ಲ ಹಿರಿಯರು ದುಡಿದಿರ್ತಕ್ಕಂಥದ್ದು, ನೀವೆಲ್ಲರೂ ದುಡಿದಿದ್ದೀರಿ. ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು ನಮ್ಮ ಹಿಂದುಳಿದ ನಾಯಕರು ಅತ್ಯಂತ ಶ್ರಮವನ್ನು ವಹಿಸಿ ನಮಗೆ ಸರ್ಕಾರವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಈ ಒಂದು ಪರಿಶ್ರಮದ ಕಾಲದಲ್ಲಿ ಸದಾಕಾಲ ಹರಿಪ್ರಸಾದ್ರವರು ಎಲ್ಲರೊಟ್ಟಿಗೆ ಇದ್ದು ನಿರಂತರವಾಗಿ ದುಡಿಯುವುದರ ಮೂಲಕ ಅಖಿಲ ಭಾರತ ಕಾಂಗ್ರೆಸ್ಸಿನ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಕರ್ನಾಟಕದಲ್ಲಿ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಸಂಘಟನೆಯನ್ನು ಮಾಡ್ತಾ ಬಂದಿರತಕ್ಕಂಥವ್ರು. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅಚಲವಾದ ನಂಬಿಕೆಯನ್ನು ಇರಿಸ್ಕೊಂಡಿರ್ತಕ್ಕಂಥವರು, ರಾಷ್ಟ್ರ ಪ್ರೇಮಿಗಳು. ಇಂಥವರ ಒಂದು ಅಧಿಕಾರ ಸಮಾರಂಭಕ್ಕೆ ನೀವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಉತ್ಸಾಹವನ್ನು ಮೂಡಿಸುವಂತಹ ನಾಯಕತ್ವ ಇವತ್ತು ನಮ್ಮ ಮುಂದೆ ಇದೆ. ಇದು ಕೇವಲ ನಮ್ಮ ನಾಯಕರಾದಂಥ BK ಹರಿಪ್ರಸಾದರ ಅಧಿಕಾರ ಸ್ವೀಕಾರ ಸಮಾರಂಭ ಮಾತ್ರ ಅಲ್ಲ, ಇದೊಂದು ಸೈದ್ಧಾಂತಿಕ ರಾಜಕೀಯದ ಮಹತ್ವದ ಸಮಾರಂಭ ಅಂತಾದರೂ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪಕ್ಷ ಸಂವಿಧಾನದ ಆಶಯಗಳನ್ನು, ತತ್ವ ಸಿದ್ಧಾಂತಗಳನ್ನು ಯಾವುದೇ ಸಂದರ್ಭದಲ್ಲೂ ಬಿಟ್ಟು ಕೊಟ್ಟಿರ್ತಕ್ಕಂಥದ್ದಿಲ್ಲ. ನಮ್ಮ ಪಕ್ಷದ ಮೂಲ ತತ್ವವೇ ಸಾಮಾಜಿಕ ನ್ಯಾಯ, ಜಾತ್ಯತೀತತೆ, ಸಹಭಾಗಿತ್ವದ ಸಹಬಾಳ್ವೆ, ಪ್ರಜಾಪ್ರಭುತ್ವದ ಆಶಯಗಳು ನಮ್ಮ ಮೂಲ ಮಂತ್ರ, ಮೂಲ ಆಶಯ, ಮೂಲ ಧ್ಯೇಯ ಮತ್ತು ಮೂಲ ಗುರಿಯೂ ಆಗಿರುತ್ತದೆ. ಇವೆಲ್ಲವೂ ಒಂದು ಕಡೆ ಆದರೆ, ಜಾತಿ ಮತ್ತು ಧರ್ಮಗಳ ಆಧಾರದ ಮೇಲೆ ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಸಿದ್ಧಾಂತ ಒಂದು ಕಡೆ ಆಗಿದೆ. ಈ ಒಂದು ಪ್ರಸ್ತುತ ಸಮಯದಲ್ಲಿ ಭಾರತ ದೇಶವನ್ನು ಇಂತಹ ಸಂದರ್ಭದಲ್ಲಿ ನಮ್ಮ ಸೈದ್ಧಾಂತಿಕತೆಯು ಸ್ಪಷ್ಟವಾಗಿರ್ತಕ್ಕಂತಹ ನೆಲೆಯಲ್ಲಿ ಅವುಗಳನ್ನು ಎದುರಿಸ್ತಕ್ಕಂಥ ಸವಾಲು ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಅಂತ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ. ಇಂತಹ ಸಂದರ್ಭದಲ್ಲಿ BK ಹರಿಪ್ರಸಾದ್ ಜಿಯವರು ನಾಯಕತ್ವವನ್ನು ವಹಿಸಿ ಈ ದೇಶದ ಜನರನ್ನು, ನಮ್ಮ ರಾಜ್ಯದ ಜನರನ್ನು ಒಂದು ಉತ್ತಮವಾದಂತಹ ಚಿಂತನೆಗೆ ಒಳಪಡಿಸ್ತಕ್ಕಂತಹ ನಾಯಕತ್ವದ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಚೈತನ್ಯವನ್ನು ತುಂಬಿ ಪಕ್ಷವನ್ನು ಕಟ್ಟಲಿಕ್ಕೆ ಮುಂದೆ ಸಾಗಿರ್ತಕ್ಕಂಥವ್ರು. ಅವರು ಒಂದು ಮಾತನ್ನು ಹೇಳಿದರು, ನನ್ನೊಂದಿಗೆ ನೀವು ಬರೋದಾದರೆ ಯಾರ್ಯಾರು ಬರ್ತೀರಿ, ನೀವೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಲಿಕ್ಕೆ ಬನ್ನಿ ಅನ್ನತಕ್ಕಂಥ ಒಂದು ಸಂದೇಶವನ್ನು ಅವರು ಕೊಟ್ಟರು. ಆ ಸಂದೇಶ ಏನಪ್ಪ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ಮತ್ತೆ ನಾವು 2029ಕ್ಕೆ ಮುಂದಿನ ಲೋಕಸಭಾ ಚುನಾವಣೆ, 28ರ ನಮ್ಮ ವಿಧಾನಸಭೆಯ ಚುನಾವಣೆಗಳನ್ನು ಗೆಲ್ಲಬೇಕಾಗಿರ್ತಕ್ಕಂಥದ್ದು, ನಮ್ಮ ತತ್ವವನ್ನು ನಂಬಿರ್ತಕ್ಕಂತಹ ಪ್ರಜೆಗಳನ್ನು ನಾವು ಉಳಿಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ಕರ್ತವ್ಯಕ್ಕೆ ಪಕ್ಷದ ಪುನರ್ ಸಂಘಟನೆ ಆಗಬೇಕು ಅಂತ ಹೇಳಿದರೆ ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತು ನಾಯಕರುಗಳು, ನಮ್ಮಂಥ ಎಲ್ಲ ಅನೇಕ ಜನರು ಅವರ ಕೈ ಜೋಡಿಸಬೇಕಾಗಿದೆ. ರಾಜಕೀಯ ಪಕ್ಷ ಅನ್ನತಕ್ಕಂಥದ್ದು ಒಂದು ಕೇವಲ ಸರ್ಕಾರವನ್ನು ನಾವು ರಚನೆ ಮಾಡಿ ಜನಗಳಿಗೆ ಬಲ ತುಂಬುವುದು ಮಾತ್ರ ಅಲ್ಲ, ಒಂದು ಸರ್ಕಾರದಿಂದ ಮಾತ್ರ
ಬದುಕಲಿಕ್ಕೆ ಸಾಧ್ಯವೂ ಆಗೋದಿಲ್ಲ. ಸರ್ಕಾರದ ಆಯುಷ್ಯ ಇರತಕ್ಕಂಥದ್ದು 5 ವರ್ಷ ಆಗಿರ್ತದೆ ಮಾನ್ಯ ಬಂಧುಗಳೇ. ಆದರೆ ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಕಾರ್ಯಕರ್ತರ ಶಕ್ತಿ. ಈ ನಮ್ಮ ಕಾರ್ಯಕರ್ತರೇ ನಮ್ಮ ಅಚಲವಾದ ನಂಬಿಕೆ ಮತ್ತು ಬಹುದೊಡ್ಡ ಶಕ್ತಿ ಆಗಿರೋದ್ರಿಂದ ನಾವು ಮೊನ್ನೆ ಎಲ್ಲ ದುಡಿದ್ವಪ್ಪ, ನಾವೀಗೇನು ಮಾಡೋದು, ಸರ್ಕಾರ ತಂದ್ವಿ, ನಮಗೇನು ಮಾಡಿದ್ದಾರೆ, ಎಲ್ಲರಿಗೂ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಆಗದೇ ಹೋದರೂ ಸಹ ಇವತ್ತು ಸರ್ಕಾರದ ಮುಖೇನ ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ನಗರಗಳಲ್ಲಿ ಜನರ ಸೇವೆಯನ್ನು ಮಾಡಲಿಕ್ಕೆ ಒಂದು ಆಡಳಿತ, ಒಂದು ಅಧಿಕಾರವನ್ನು ತಂದು ಕೊಟ್ಟಿದ್ದೀರಲ್ಲ, ಅದನ್ನು ಉಪಯೋಗಿಸಿಕೊಂಡು ಜನರಲ್ಲಿ ಹೋಗಿ BJPಯ ತತ್ವ ಸಿದ್ಧಾಂತ, ಹಿಂದೂ ಧರ್ಮದ ಒಂದು ವಿಭಜನೆಯ ಸಿದ್ಧಾಂತವನ್ನು ಖಂಡಿಸಿ ನಮ್ಮ ಪಕ್ಷ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ನಮ್ಮ ಸರ್ಕಾರ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನರಲ್ಲಿ ನಾವು ಬಿತ್ತಬೇಕು, ಜನರಲ್ಲಿ ಹೇಳಬೇಕು. ಈ ಜನರನ್ನು ಹೇಳುವುದರ ಮೂಲಕ ಈ 13ರಿಂದ 18ನೇ ಇಸವಿಯವರೆಗೂ ಮಾಡಿದಂಥ ಕಾರ್ಯಕ್ರಮಗಳು ಮಾನ್ಯ ಸಿದ್ದರಾಮಯ್ಯನವ್ರದ್ದಿರ್ಬೋದು, ಅಥವಾ ಇಂದಿನ ನಮ್ಮ 2023ರಿಂದ ಇಲ್ಲಿವರೆಗೂ ಮಾಡಿದಂಥ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಇರಬಹುದು. ಇನ್ನು ಮುಂದೆ ಈಗ ತಾನೇ DK ಶಿವಕುಮಾರ್ ಸರ್ ಅವರು ಅನೇಕ ಯೋಜನೆಗಳನ್ನು, ಗ್ಯಾರಂಟಿಗಳನ್ನು ಕೊಡ್ತಿದ್ದಾರೆ, ಅದನ್ನು ಸಹ ಹೇಳ್ತಕ್ಕಂಥದ್ದಿರ್ಬೋದು. ಬೂತ್ ಮಟ್ಟದಿಂದ ಕೂಡ ಇದು ಬಹಳ ಸ್ಪಷ್ಟವಾಗಿ ಜನರ ಮೆದುಳಿಗೆ ಹಾಕಬೇಕಾಗಿದೆ. ಬಲವಾದ ಸಂಘಟನೆ ಹೊಂದಿರತಕ್ಕಂತಹ ಪಕ್ಷಗಳು ದೀರ್ಘಕಾಲವಾಗಿ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಶಕ್ತಿಯೇ ಕಾರ್ಯಕರ್ತರು. ಆ ಕಾರಣದಿಂದ ತಾವೆಲ್ಲರೂ ಸಾವಿರಾರು ಕಾರ್ಯಕರ್ತರು ಬಂದಿದ್ದೀರಿ. ಇವತ್ತು BK ಹರಿಪ್ರಸಾದ್ರ ಜೊತೆಯಲ್ಲಿ ಕೈ ಜೋಡಿಸಿ ದುಡಿಲಿಕ್ಕೆ ಬಂದಿದ್ದೀರಿ. ಈ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಆ ಸಂದೇಶ ಅರ್ಥ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ನಿಮ್ಮೆಲ್ಲರ ವಿಶ್ವಾಸವನ್ನು ಕೂಡ ಗಳಿಸ್ತಾ ಕೆಲಸ ಮಾಡಲಿಕ್ಕೆ ಬಂದಿರತಕ್ಕಂಥ BK ಹರಿಪ್ರಸಾದ್ ಜಿ ಅವರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು, ನಿಮ್ಮ ಬೆಂಬಲ ಕೊಡಬೇಕು, ಕೊಡಬೇಕು. ಮತ್ತು ನಮ್ಮ ಈ ಒಂದು ಪಕ್ಷ ಈಗಾಗಲೇ ನೋಡಿದಿರಿ, BJP ಏನೂ ಮಾಡಿಲ್ಲ ಕಾಂಗ್ರೆಸ್ ಅಂತಕ್ಕಂಥದ್ದಕ್ಕೆ ಬಹಳಷ್ಟು ಭಾಷಣಗಳಲ್ಲಿ ನಿಮಗೆ ತಿಳುವಳಿಕೆಯನ್ನು ನೀಡಿದೆ. ನಿಮಗೂ ಕೂಡ ತಿಳುವಳಿಕೆ ಇದೆ, ನೀವು ಪ್ರಬುದ್ಧರಿದ್ದೀರಿ. ಈಗ ಮಾಡಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ನೆಹರೂಜಿ ಇರ್ಬೋದು, ಮತ್ತು ಇಂದಿನ ನಮ್ಮ ರಾಹುಲ್ ಗಾಂಧಿಯವರ ಚಿಂತನೆಗಳಿರ್ಬೋದು. ಮುಂದೆ ರಾಜೀವ್ ಗಾಂಧಿಯವರು ಏನೆಲ್ಲ ನಮ್ಮ ಮುಂದೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಅವೆಲ್ಲವನ್ನ ಮೂಲಕವಾಗಿ ಇವತ್ತು ಅಧಿಕಾರವನ್ನು ಹಿಡಿದಿದ್ರೆ 60 ವರ್ಷದಲ್ಲಿ ನಾವು ಪಡೆದಂಥ ಸಾಧನೆಗಳ ಮೂಲಕವಾಗಿ ಇವತ್ತು ಮೋದಿಯವರು ಸರ್ಕಾರದಲ್ಲಿ ರಚನೆ ಆಗಿರ್ತಕ್ಕಂಥದ್ದು. 56 ಇಂಚು ಎದೆ ಇದ್ರೆ ಸಾಲದು, ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಆ ಶಕ್ತಿ ಏನಾದರೂ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಹ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ರಾಜ್ಯ ಅಧಿಕಾರಕ್ಕೆ ಬರಬೇಕು. ನೀವೆಲ್ಲರೂ ನಾವೆಲ್ಲರೂ ಸೇರಿ ಕೋಮುವಾದದ ಶಕ್ತಿಗಳನ್ನು ಈ ದೇಶದಿಂದ ನಿರ್ನಾಮ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು 2 ಮಾತಿನಲ್ಲಿ ಕೇಳ್ತಾ ಇದ್ದೇನೆ. 1 ನಿಮಿಷ. ನೀವೆಲ್ಲರೂ ಸಹ ಬಹಳ ಮುಖ್ಯವಾಗಿ SIR ನಡೀತಾ ಇದೆ. ಸ್ಪೆಷಲ್ ಇಂಟೆನ್ಸಿವ್ ಪ್ರೋಗ್ರೆಸಿವ್ ಕಾರ್ಯಕ್ರಮ. ಅಂದರೆ ಮತದಾನದ ಪಟ್ಟಿಯಲ್ಲಿ ನಿಮ್ಮ ಮತಗಳು ಇದೆಯೋ ಇಲ್ಲವೋ ನೋಡ್ಕೊಳ್ಳಿ. ಕಾರ್ಯಕರ್ತರ ಮತದಾನದ ಪಟ್ಟಿಯಲ್ಲಿ ಇನ್ನು ಮುಂದೆ ಬರ್ತಕ್ಕಂಥದ್ದು 2025, 2002ರ ಪಟ್ಟಿಯಲ್ಲಿ ನೀವು ತುಲನೆ ಮಾಡಿ ನಿಮ್ಮ ಹೆಸರನ್ನು ನೀವು ನೋಡ್ಕೋಬೇಕು. ಯಾಕಂದರೆ ಮೂಲಭೂತವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರು ಮತದಾರರ ಮತಗಳನ್ನು ಕತ್ತರಿಸಿ ಹಾಕ್ತಕ್ಕಂಥ ಕೆಲಸ ಬಹಳ ಹುನ್ನಾರವನ್ನು ನಡೀತಾ ಇದೆ. ಬಹಳ ಎಚ್ಚರವಾಗ್ರಿ. ನಿಮ್ಮ ಬೂತ್ಗಳಲ್ಲಿ BLA ಏಜೆಂಟ್ಗಳನ್ನು ಮಾಡ್ಕೊಳ್ಳಿ ಮತ್ತು SIRಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ರಿ. ಈ ತಿಂಗಳ 30ರಿಂದ ಮುಂದಿನ ತಿಂಗಳು 29ರವರೆಗೂ ಕೂಡ ಎನ್ಯುಮರೇಷನ್ ಫಾರಂ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಆ ಫಾರಂನ ತುಂಬೋದು ಮರಿಬೇಡಿ. ನಮ್ಮ ಮತದಾರರನ್ನ ಉಳಿಸ್ಕೊಳ್ಳೋ ಕೆಲಸ ನೀವೀಗ ಮಾಡಬೇಕು. ಅರೆ ಪ್ರತಿ ವರ್ಷವೂ ಕೂಡ ನಾವು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ, ಆದ್ದರಿಂದ ತಾವೆಲ್ಲರೂ ಕೂಡ ಬರೀ ಮುಸಲ್ಮಾನರನ್ನ ಉದ್ದೇಶಿಸಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಇಟ್ಕೋಬೇಡಿ. ಹಿಂದೂಗಳಿಗೂ ಕೂಡ 26,000 ಮತಗಳನ್ನು
ಪಶ್ಚಿಮ ಬಂಗಾಳದಲ್ಲಿ ಕತ್ತರಿಸಿದ್ದಾರೆ. ಆದ್ದರಿಂದ ತಾವು ಎಚ್ಚರವಾಗಿರಿ. ಇದು ಯಾವ ಜಾತಿ ಧರ್ಮ ಇಲ್ಲದೆ ಮತಗಳು ಹೋಗ್ಬಿಡ್ತವೆ. ಹುಷಾರಾಗಿರಿ, ಎಚ್ಚರಿಕೆಯಿಂದಿರಿ ಅಂತ ಈ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳನ್ನು ಆರಿಸಿ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.